ಸೇಮ್ ಹ್ಯಾಸ್ ಟು ಟ್ಯಾಲಿ ವಿತ್ ದ ಬೋತ್ ಹಾಗೆ. ಆಮೇಲೆ ಇವಿಎಂ ಕಂಟ್ರೋಲ್ ಯೂನಿಟ್ ಅಲ್ಲಿ ವೋಟ್ಸ್, ಟೋಟಲ್ ವೋಟ್ಸ್, ಈ ಟೋಟಲ್ ವೋಟ್ಸ್ ವಿವಿ ಪ್ಯಾಟ್ ವೋಟ್ಸ್ಗೆ ಟ್ಯಾಲಿ ಆಗ್ತದೆ. ಇಷ್ಟೇ ನಮ್ಮ ಇದಿರೋ, ನಿಮ್ಮ ಮುಂದೆನೂ ಅಷ್ಟೇ ಸರ್. ಪೊಲಿಟಿಕ್ಸ್ ಅನ್ನ ನಿಮ್ಮ ಹತ್ರ ನಾನು ಮಾತಾಡಕ್ಕೆ ಹೋಗೋದಿಲ್ಲ. ಇವರ ಎಕ್ಸಿಕ್ಯೂಟಿವ್ ರಾಜಕಾರಣ ಮಾಡೋರು ನಾವು ಬರ್ತೀವಿ, 5 ವರ್ಷ ನಾವು ಹೋಗ್ಬಿಡ್ತೀವಿ. ಬಟ್ ಪರ್ಮನೆಂಟ್ ಆಗಿರೋರು ನೀವು, ಕಾನ್ಸ್ಟಿಟ್ಯೂಷನ್ ಎತ್ತಿ ಹಿಡಿಬೇಕಾಗಿರೋ ನಾವು ಕೂಡ. ಆದ್ರೆ ಮೇನ್ ಏನಂತಂತಂದ್ರೆ ತಾವು ಅದನ್ನು ಎತ್ತಿ ಹಿಡಿಬೇಕು. ಕೋರ್ಟ್ನ ಆದೇಶ ಇದೆ, ಅದರ ಪ್ರಕಾರ ತಾವು ನಡ್ಕೊಳ್ತೀರಿ ಅನ್ನೋ ನಂಬಿಕೆಯ ಮೇಲೆ ಬಂದಿರೋದು. ಒತ್ತಡ ನಾನು ಹಾಕ್ಬೋದು, XYZ ಹಾಕ್ಬೋದು. ಒತ್ತಡಕ್ಕೆ ದಯವಿಟ್ಟು ಅವಕಾಶ ಇರಬಾರ್ದು. ಪ್ರಕಾರ ತಾವು ನ್ಯಾಯ ಕೊಡಬೇಕು ಅನ್ನೋದು ಇರುತ್ತೆ. ನಮಗೆ ಅನುಮಾನ ಇರ್ತಕ್ಕಂಥ ಕೆಲವು ವಿಷಯಗಳನ್ನು ತಮ್ಮ ಗಮನ, ಕೆಲವು ಕಡೆ ಮಾತು ಬಂದಿದೆ. 5 ವಿವಿಪ್ಯಾಟ್ಗಳನ್ನ ನಾವು ಎಣಿಸ್ತೀವಿ, ಆಮೇಲೆ ಅದು ರ್ಯಾಂಡಮ್ ಇದು ಮಾಡ್ಬಿಟ್ಟು ನಾವು ಲೆಕ್ಕ ಕೊಡ್ತೀವಿ. ಇವಿಎಂ ಮಾತ್ರ ಏನ್ ನಂಬರ್ ನೀವು ಪ್ರೆಸ್ ಮಾಡಿದ ತಕ್ಷಣ ಸೇಮ್ ನಂಬರ್ ವಿಲ್ ಕಮ್. ಬಟ್ ಟ್ಯಾಲಿ ಆಗೋದು 5ರಲ್ಲಿ ಟ್ಯಾಲಿ ಆಗಿ 12ರಲ್ಲಿ ಆಗ್ಲಿಲ್ಲ ಅಂದ್ರೆ ಪ್ರಾಬ್ಲಮ್ ಇರೋದೇ ಅಲ್ವಾ. ಅದರಿಂದಾಗಿ ಇದನ್ನ ಸೂಕ್ಷ್ಮ ಅಂತ ತಾವು ಗಮನಿಸಿ. ಎಷ್ಟು ಇವಿಎಂ ಇದೆಯೋ ಅಷ್ಟೇ ವಿವಿಪ್ಯಾಟ್ ಇದೆ, ಸೇಮ್ ಎಲ್ಲವನ್ನೂ ಎಣಿಸ್ಬೇಕು ಅನ್ನೋದು ನಮ್ಗೆ. ಆಮೇಲೆ ಇಲ್ಲೆಲ್ಲೂ ಕೂಡ ರಾಜಕೀಯ ಸುಳೋದು ಬೇಡ. ಸೊ ಇಲ್ಲಿ ಅಭ್ಯರ್ಥಿಗಳು ಬರ್ತಾರೆ, ನಿಮ್ ಮುಂದೆ ಕೊಡ್ತಾರೆ, ಏಜೆಂಟ್ಗಳು ಇರ್ತಾರೆ, ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಇದರಲ್ಲಿ ಯಾವುದೆಲ್ಲ ಈಗ ನ್ಯಾಯ ಸಿಗ್ತದೆ ಅಂತಕ್ಕಂಥ ಒಂದು ಇದರಿಂದ ನಾನು ಬಂದಿದ್ದೆ. ದಯವಿಟ್ಟು ಇದನ್ನ ಇದು ಮಾಡಬೇಕು. ವಿವಿಪ್ಯಾಟ್ಗಳು ಮತ್ತು ಇವಿಎಂ ಎರಡನ್ನೂ ಎಣಿಸ್ಬೇಕು. ಯಾಕಂತಂದ್ರೆ ಹೊರಗಡೆ ಮಾತಾಡ್ತಾರೆ, ಇದನ್ನು ಮಾಡ್ತಾರೆ, ಇನ್ನು ಉಳಿದಿದ್ದನ್ನು ಮಾಡೋದಿಲ್ಲ ಅಂತ. ಅದಕ್ಕೆ ಅವಕಾಶ ಕೊಡಬಾರ್ದು. ಆಮೇಲೆ ಏನೇ ಇರಲಿ, ಆಮೇಲೆ ನಿಮ್ಮ ರಿಸಲ್ಟ್ ಅನ್ನು ನೀವೇನು ಡಿಕ್ಲೇರ್ ಮಾಡೋಂಗಿಲ್ಲ. ಸೊ ಇದ್ರಲ್ಲಿ ಕವರಲ್ಲಿ ಕಳಿಸ್ತೀರಿ ನೀವು ಕೋರ್ಟ್ಗೆ. ಬಟ್ ನನಗನ್ನಿಸ್ತದೆ ತಾವು ನ್ಯಾಯವನ್ನ ಎತ್ತಿಡಿತೀರಿ ಅನ್ನೋ ನಂಬಿಕೆ ಇದೆ ಸರ್. ಆ ಕಾರಣದಿಂದಲೇ ನಾವು ನಮಗೆ ಬಂದ ಕೆಲವು ಅನುಮಾನಗಳು ಹೊರಗಡೆ ಮಾತಾಡ್ತಕ್ಕಂಥದ್ದು ಇದನ್ನು ತಗೊಂಡು ತಮ್ಮ ಗಮನ ಸೆಳೆಯುವಂತ ಕೆಲಸನಂತೂ ನಾವು ಮಾಡಲೇಬೇಕು ಆಸ್ ಇನ್ ಎಕ್ಸಿಕ್ಯೂಟಿವ್. ಸೊ ಅದರ ಪ್ರಕಾರ ನಾವೇನು ನಿಮ್ಗೆ ಕೊಡ್ಬೇಕಂತಿದ್ದೀವಿ ಅದನ್ನ ತಮಗೆ ನಾವು ತಲುಪಿಸ್ತೇವೆ. ಆದ್ರಿಂದ ಕ್ಯಾಮ್ರಾ ಇದ್ಬಿಟ್ರೆ at least nobody will every table has got a CCTV, sir, with a 360-degree room complete cover. ಯಾಕಂದ್ರೆ ನಾವು ನಾಳೆ ನಿಮ್ಮನ್ನು ಬ್ಲೇಮ್ ಮಾಡೋದು, ನಾನು ನಿಮ್ಮಲ್ಲಿ ಮನವಿ ಮಾಡಿದ್ವಿ ಸರ್. ಮತ್ತೆ ಕೋರ್ಟ್ ಅಲ್ಲಿ ಹೋಗೋದು ಬೇಡ. ಕೈ ಮುಗಿದು ಕೇಳ್ತೀನಿ, ಆಗುವಂತ ಮತ್ತೆ ಅವ್ರ ಮೇಲೆ ಹಾಕ್ಬೇಡಿ. ಯು ಆರ್ ದ ಚೀಫ್, ಯು ಆರ್ ದ ಮ್ಯಾಜಿಸ್ಟ್ರೇಟ್. ನೀವು ಯಾರ ಮೇಲೂ ಹಾಕ್ಬಿಡಿ ಸರ್, ನೀವೇ ಜವಾಬ್ದಾರಿ. ನಿಮಗೆ ಅವ್ರ ಮೇಲೆ ಅನುಮಾನ ಇದ್ರೆ ಈಗ ಅವ್ರನ್ನ ದೂರ ಇಟ್ಬಿಡಿ. ಯಾರು ಏನೇ ಮಾಡಿದ್ರು ಯು ಆರ್ ದಿ ಆನ್ಸರಬಲ್. ಅದರಿಂದಾಗಿ ಯು ಆರ್ ದಿ ಹೆಡ್ ಆಫ್ ದಿ ಡಿಸ್ಟ್ರಿಕ್ಟ್, ನೀವು ಆನ್ಸರಬಲ್ ಆಗಿ. ಗೆದ್ದಿರೋ ಕ್ಯಾಂಡಿಡೇಟ್ ಹೇಳ್ತಾ ಇದ್ದಾರೆ ಏನೂ ಆಗಿಲ್ಲ ಅಂತ. 5 ಅವರ್ ಅಷ್ಟೇ, 5 ಅವರ್ ಸ್ಪೆಂಡ್ ಮಾಡ್ಬೇಕು ನಾವಷ್ಟೇ, ಮುಗಿಸ್ಬೇಡ. ಮತ್ತೆ ಕೋರ್ಟ್ಗೆ ಹೋಗೋದು ನಿಮಗೂ ಒಳ್ಳೆ ಹೆಸರು ಬರುತ್ತೆ. ಇಡೀ ಇಂಡಿಯಾ ನಿಮ್ಮನ್ನು ನೋಡ್ತಾ ಇದೆ. ಎಲ್ಲಾರು ಈ ಮಿಷಿನ್ ಕೌಂಟ್ ಮಾಡಿದ್ರೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಇಡೀ ದೇಶ ನಿಮ್ಮನ್ನು ನೋಡ್ತಾ ಇದೆ. ಮತ್ತೆ ಎಣಿಸ್ಲಿಲ್ಲ ಅಂತ ಹೇಳಿ ನಿಮ್ಮ ಹೆಸರು ಹೇಳ್ಕೊಂಡು ನಾವು ಕೋರ್ಟ್ಗೆ ಹೋಗೋದು. ಪ್ಲೀಸ್, ಇಟ್ಸ್ ಹಂಬಲ್ ರಿಕ್ವೆಸ್ಟ್. ದಯವಿಟ್ಟು ಒಂದೇನು ಅಂತಂದ್ರೆ ರೆಸ್ಟ್ ಆಫ್ ಪ್ರೈವೇಟ್ ಕೇಸಸ್ ಅಂದ್ರೆ ಒಬ್ಬ ಚುನಾವಣೆ ನಿಂತ ಅಭ್ಯರ್ಥಿ ತಾನು ಸರಿ ಇಲ್ಲ ಅಂತ ಹೋದಾಗ ಇನ್ನೊಂದು ಟರ್ಮ್ ಆಗೋದ್ಮೇಲೆ ನಾವು ಸಾಮಾನ್ಯವಾಗಿ ಜುಡಿಷಿಯಲ್ ಆರ್ಡರ್ಸ್ ನ ನೋಡಿದೀವಿ. 2.5 ವರ್ಷದೊಳಗಾಗಿ ಸುಪ್ರೀಂ ಕೋರ್ಟ್ಗೆ ಇದರಲ್ಲಿ ಏನೋ ಸತ್ಯ ಇದೆ, ಇದನ್ನ ಒಂದ್ಸತಿ ರೀಕೌಂಟಿಂಗ್ ಹೋಗ್ಲೇಬೇಕು ಅಂತ ಬಲವಾದ ಅನ್ಸದ ಮೇಲೆ ಆರ್ಡರ್ಸ್ ಬಂದಿದೆ. ಈಗ ಇಡೀ ದೇಶ ಈ ಕಡೆ ನೋಡ್ತಾ ಇದೆ. ಅಂದ್ರೆ ಮಾಲೂರಿನ ಈ ಚುನಾವಣೆಯಲ್ಲಿ ರೀಕೌಂಟಿಂಗ್ ರಿಸಲ್ಟ್ ಯಾವ ರೀತಿ ಬರುತ್ತೆ, ಸುಪ್ರೀಂ ಕೋರ್ಟಿನ ಈ ಡೈರೆಕ್ಷನ್ಗೆ ಲೋಕಲ್ ಅಡ್ಮಿನಿಸ್ಟ್ರೇಷನ್ ಕೂಡ ಹೇಗೆ ಕಾನ್ಸ್ಟಿಟ್ಯೂಷನಲಿ ಫಂಕ್ಷನ್ ಮಾಡುತ್ತೆ ಅನ್ನುವಂಥದ್ದು. ಹಾಗಾಗಿ ನಾವು ನಿಮ್ಮ ಬಗ್ಗೆ ಸಂಪೂರ್ಣ ಭರವಸೆ ಇದೆ. ಮತ್ತೆ ಯಾವತ್ತೂ ಕೂಡ ಅಧಿಕಾರಿಗಳು
ಕಾನೂನುಬದ್ಧವಾಗಿ ನಡೆಸೋತಾರೆ ಅನ್ನುವಂತ ಫುಲ್ಲೆಸ್ಟ್ ಗೌರವ ನಿಮ್ ಬಗ್ಗೆ ವಿಶ್ವಾಸ ಎರಡೂ ನಮಗಿದೆ. ಹಾಗಾಗಿ ದಯಮಾಡಿ ನಾವು ವಿನಂತಿ ಮಾಡೋದೇನು ಅಂದ್ರೆ ಇಂಥ ಒಂದು ಸಂದರ್ಭವನ್ನ ಯಾವುದೇ ರೀತಿಯಂತ ಚ್ಯುತಿ ಬರದಂತೆ ಪಾರದರ್ಶಕವಾಗಿ ಎಲ್ಲವೂ ಕಾನೂನಾತ್ಮಕವಾಗಿ ನಡೆಯಿತು ಅನ್ನುವಂತ ರೀತಿಯಲ್ಲಿ ಕೋರ್ಟು ಕೂಡ ಎತ್ತಿಡಿಬೇಕು ಅನ್ನುವಂತ ರೀತಿಯಲ್ಲಿ ತಾವು ನಡೆಸ್ಕೊಡ್ತೀರಿ ಅನ್ನುವಂತ ಭರವಸೆಯೊಂದಿಗೆ ನಡೆಸ್ಕೊಡ್ಬೇಕು ಅನ್ನುವಂತ ವಿನಂತಿಯೊಂದಿಗೆ ನಾವು ಮಾಡ್ತಾ ಇದ್ದೇವೆ. ಇಲ್ಲ 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 ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇದ್ರ ಬಗ್ಗೆ ಸರ್ ನಮ್ಮ ಆರ್ಒ ಹ್ಯಾಂಡ್ ಬುಕ್ ಏನು ಹೇಳುತ್ತೆ ಮತ್ತೆ ಪ್ರೆಸೆಂಟೇಷನ್ ಆಕ್ಟ್ 1951 ಆಗ್ಬೋದು, ಕಂಡಕ್ಟ್ ಆಫ್ ರೂಲ್ಸ್ 1961 ಪ್ರಕಾರ ಮುಕ್ತವಾಗಿ ನ್ಯಾಯಸಮ್ಮತವಾಗಿ ಪಾರದರ್ಶಕವಾಗಿ ಮಾಡುವಂಥ ಜವಾಬ್ದಾರಿ ಜಿಲ್ಲಾಡಳಿತದ ಸರ್. ಅದಷ್ಟು ನಿರ್ದೇಶನವನ್ನು ಈಗಾಗಲೇ ನಾವು ಆರ್ಒ ಕೊಟ್ಟಿದ್ದೀವಿ ಸರ್. ಅದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಸಂಶಯ ಬೇಡ ಸರ್. ಆರ್ಒ ಇಒ ಯಾರೇ ಇರಲಿ ಅವ್ರು ಏನೇ ಮಾಡಲಿ, ನೀವು ಹೇಳಿದ ಕೆಲಸ ಅವ್ರು ಮಾಡಬೇಕು ಅಂತ ನಾನು ಹೋಗ್ತೇನೆ. Yes, sir. ಸೊ ನೀವೇ ಎಲ್ಲ ಮಾಡೋಕ್ಕಾಗಲ್ಲ, ನಿಮ್ಮ ಸಪೋರ್ಟ್ಗೆ ಅವರೆಲ್ಲ ಇರ್ತಾರೆ, ಮಾಡಬೇಕು. ಬಟ್ ಸೊ ಅವರನ್ನೇ ಬಿಲೀವ್ ಮಾಡಿ ಕೂತ್ಕೊಳ್ಳೋದು ಬೇಡ. ಯಾಕಂತಂದ್ರೆ ಯು ಆರ್ ಆನ್ಸರಬಲ್ ಇನ್ ದ ಫೈನಲ್. ಸೊ ದಟ್ ಅವ್ರು ಏನು ಹೇಳಲಿ, ನೀವು ಇವಾಗ ಕೋರ್ಟ್ನ ಆದೇಶ, ನಮ್ಮ ಪ್ರೇಯರ್ ಏನಿತ್ತು ಆ ಪ್ರೇಯರ್ಗೆ ಆನ್ಸರ್ ಆಗಬೇಕಿಲ್ಲ. ಅದರಿಂದಾಗಿ ನಾವು ಯಾರನ್ನೂ ಬ್ಲೇಮ್ ಮಾಡಕ್ಕೆ ಹೋಗೋದಿಲ್ಲ, ಅನುಮಾನನೂ ಪಡೋದಿಲ್ಲ. ಯಾಕಂತಂದ್ರೆ ವಿ ಬಿಲೀವ್ ಇನ್ ಯು. ಆಗಲ್ಲ ಸರ್? Done, sir.